ಮೇಡಮ್ ಈ ಒಂದು ಕೃತ್ಯನ ಮಾಡಿದವ್ರನ್ನ ಸುಮ್ಮನೆ ಬಿಡಬಾರ್ದು ಮೇಡಮ್. ಇದು ತುಂಬ ಘನಘೋರವಾದಂತಹ ಒಂದು ನಾವು ಇದು ಗೋವನ್ನ ನಾವು ತಾಯಿ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ತೀವಿ, ಅದನ್ನ ದೇವರು ಅಂತ ಪೂಜೆ ಮಾಡ್ತೀವಿ ನಾವು. ಅಂಥ ಗೋವಿನ ಮೇಲೆ ಒಂದು ವಿಕೃತವಾದಂತಹ ದೌರ್ಜನ್ಯ ಮಾಡಿದ್ದಾರೆ ವಿಕೃತ ಕಾಮಿಗಳು. ಅವ್ರನ್ನ ಗಲ್ಲಿಗೇರಿಸ್ಬೇಕು ಮೇಡಮ್. ಈ ಈ ಅರಬ್ ಕಂಟ್ರಿಗಳಲ್ಲಿ ರೋಡಲ್ಲಿ ನಿಲ್ಲಿಸಿ ಅವ್ರನ್ನ ಈ ಗಲ್ಲಿಗೆ ಹಾಕ್ತಾರಲ್ಲ ಮೇಡಮ್, ಆ ಥರ ಸಾರ್ವಜನಿಕವಾಗಿ ಅವ್ರನ್ನ ಗಲ್ಲಿಗೆ ಏರಿಸ್ಬೇಕು ಮೇಡಮ್. ಇದನ್ನ ಸರ್ಕಾರದಿಂದ ನಾವು ಆಗ್ರಹ ಮಾಡ್ತಾ ಇದೀವಿ ಮೇಡಮ್. ಬೇರೆ ದೇಶಗಳ ಪರಿಸ್ಥಿತಿ ಅಂತಂದ್ರೆ ಮೇಡಮ್, ಇವಾಗ ನಮ್ಮ ದೇಶದ ನಮ್ಮ ಸನಾತನ ಹಿಂದೂ ಧರ್ಮದ ಬಗ್ಗೆ ನಾವು ಮೊದಲನೇದಾಗಿ ಮಾತಾಡಬೇಕು ಮೇಡಮ್. ನಮ್ಮ ಸನಾತನ ಹಿಂದೂ ಧರ್ಮ ಅಂತಂದ್ರೆ ತುಂಬಾ ಎಲ್ಲ ದೇಶಗಳಿಗಿಂತ ತುಂಬ ಹಳೆಯ ಸಂಸ್ಕೃತಿ. ನಮ್ಮ ಹಿಂದೂ ಸಂಸ್ಕೃತಿ ಅಂತಂದ್ರೆ ಪ್ರಪಂಚದಲ್ಲಿ 198 ದೇಶಗಳನ್ನು ನಮ್ಮ ಸನಾತನ ಹಿಂದೂ ಧರ್ಮಕ್ಕೆ ತುಂಬ ಒಂದು ಪ್ರಾಮುಖ್ಯತೆ ಮತ್ತು ಒಂದು ಬೆಲೆ ಕೊಡ್ತಾರೆ ಮೇಡಮ್. ಎಲ್ಲ ದೇಶದಲ್ಲೂ ನಮ್ಮ ಹಿಂದೂ ಧರ್ಮಕ್ಕೆ ತುಂಬ ಒಂದು ಪ್ರಾಮುಖ್ಯತೆ ಇದೆ. ಅಂಥ ಪ್ರಾಮುಖ್ಯತೆ ನಮ್ಮ ಹಿಂದೂ ಧರ್ಮದಲ್ಲಿ ಮೊದಲನೇ ಆದ್ಯತೆ ದೇವರು, ಮುಕ್ಕೋಟಿ ದೇವರುಗಳು ಇರೋದೇ ಇದು ಈ ಗೋಮಾತೆನಲ್ಲಿ. ಅದಕ್ಕೋಸ್ಕರ ಈ ಥರ ಮಾಡಿರೋರು ಯಾರು ಮೊಟ್ಟ ಮೊದಲನೇದಾಗಿ ಅವ್ರನ್ನ ಕಂಡುಹಿಡಿಬೇಕು. ಅವ್ರು ಯಾರು ಏನು ಎತ್ತಂತ ನೋಡಿಬಿಟ್ಟು ಅವ್ರನ್ನ ನಾವು ಅವರು ಒಳ್ಳೆ ಅವರಿಗೆ ಒಳ್ಳೆ ಈ ಜನಗಳಿಗೆ ಮೆಸೇಜ್ ಬರೋ ರೀತಿಯಲ್ಲಿ ಅವರಿಗೆ ನಾವು ತಕ್ಕ ಶಿಕ್ಷೆ ಕೊಡಬೇಕು ಮೇಡಮ್. ಬೇರೆ ದೇಶಗಳಲ್ಲಿ ನಾವು ಅದ್ರ ಬಗ್ಗೆ ನಾವು ಮಾತಾಡೋದು ಬೇಡ ಮೇಡಮ್. ಬೇರೆ ದೇಶಗಳ ಬಗ್ಗೆ, ನಮ್ಮ ದೇಶದ ಬಗ್ಗೆ, ನಮ್ಮ ಸನಾತನ ಹಿಂದೂ ಧರ್ಮದ ಬಗ್ಗೆ ನಾವು ಮೊದಲನೇದಾಗಿ ಮಾತಾಡೋಣ ಮೇಡಮ್. ಬೇರೆ ದೇಶಗಳಲ್ಲಿ ಅಂತಂದರೆ ಇವಾಗ ಮುಸ್ಲಿಂ ರಾಷ್ಟ್ರಗಳಲ್ಲಿ ಗೋವನ್ನ ಭಕ್ಷಿಸ್ತಾರೆ ಮೇಡಮ್. ಅವ್ರ ಬಗ್ಗೆ ನಾವು ಮಾತಾಡೋದು ಬೇಡ ಮೇಡಮ್. ನಾವು ಮಾತಾಡೋದು ತಪ್ಪು ಮೇಡಮ್. ಮೇಡಮ್ ಅವ್ರು ನಾನು ಹೇಳೋದು ಇಷ್ಟೇ, ನಾವು ಸನಾತನ ಧರ್ಮದಿಂದ ಬಂದಂಥವ್ರು. ಸನಾತನ ಧರ್ಮ ಅಂದರೆ ನಮಗೆ ಆ ಜಾತಿ ಈ ಜಾತಿ ಅಂತ ಧರ್ಮ ಭೇದ ಇಲ್ಲ, ಎಲ್ಲ ಧರ್ಮದವರು ಒಂದೇ ನಾವು. ಈಗ ಹೊರದೇಶದಲ್ಲಿ ಹೇಗಿದೆ, ಕಾನೂನುಬದ್ಧವಾಗಿ ಬಹಿರಂಗವಾಗಿ ಗಲ್ಲು ಶಿಕ್ಷೆ ಮಾಡ್ತಾರೆ. ನಮ್ಮ ರಾಜ್ಯದಲ್ಲಿ ಏಕಿಲ್ಲ ಅಂತಂದರೆ ನಮ್ಮಲ್ಲಿ ಕಾನೂನು ಇದೆ. ಆ ಕಾನೂನು ಪರಿಪಾಲನೆ ಮಾಡೋರು ನಮ್ಮ ರಾಜ್ಯ ಸರ್ಕಾರದವರು, ಕೇಂದ್ರ ಸರ್ಕಾರದವರು. ಅವರು ನಿರ್ದಿಷ್ಟವಾಗಿ ಒಂದು ಕ್ರಮ ತೆಗೆದುಕೊಂಡ್ರೆ ಏನಾದರೂ ಆಗ್ಬೋದು. ಸರ್ಕಾರದವ್ರ ಮನೆಯಲ್ಲಿ ಆಗಿಲ್ಲಲ್ಲ, ಬಡವ್ರ ಮನೆಯಲ್ಲಿ ಆಗಿದೆ. ಸರ್ಕಾರದವ್ರ ಮನೆಯಲ್ಲಿ ಆದರೆ ಸರ್ಕಾರ ಡೈರೆಕ್ಟಾಗಿ ಕ್ರಮ ತಗೋತೆ, ಅಲ್ಲಿ ತನಕ ಕ್ರಮ ತಗೊಳ್ಳಲ್ಲ. ಸರ್ಕಾರದವ್ರಿಗೆ ನಮ್ಮ ಮನೆಯಲ್ಲಿ ಏನಾದರೂ ಆಗಿದೆಯಾ, ಹಾಂ ಡೈರೆಕ್ಟ್ ತೊಗೊಳ್ಳಿ ಆ್ಯಕ್ಷನ್. ಬಡವ್ರ ಮನೆಯಲ್ಲಿ ಆದರೆ ಯಾರ್ದು ತಗೋತಾರೆ? ಅಲ್ಲಿ ಪ್ರಜಾಪ್ರಭುತ್ವ ಸರ್ಕಾರ ಇದೆ ಅಂತ ಅನ್ನಿಸ್ತೇ ಮೇಡಮ್. ನಮಗೆ ಕೊನೆಯದು ಹೇಳ್ಬೇಕಂದ್ರೆ ಅಲ್ಲಿ ಪ್ರಜಾಪ್ರಭುತ್ವ ಇದೆ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಅಲ್ಲಿ ನನ್ನ ಮನೆಯಲ್ಲಿ ಆಗಿದೆ, ಬಾಜು ಮನೆಯಲ್ಲಿ ಆಗಿದೆ ಅಂತ ಒಂದು ನಂಬಿಕೆ ಇದೆ ಅವ್ರದ್ದು. ನಮ್ಮ ದೇಶದಲ್ಲಿ ಆ ನಂಬಿಕೆ ಇಲ್ಲ. ನಮ್ಮ ದೇಶದಲ್ಲಿ ನಮ್ಮ ಮನೆಗೆ ತನ ಬಂದರೆ ಅಷ್ಟೇ ನಾವು ಎಚ್ಚೆತ್ಕೊಳ್ತೀವಿ, ಅನ್ಗತನ ಎಚ್ಚೆತ್ಕೊಳ್ಳಲ್ಲ. ಶೂಟ್ ಮಾಡಬೇಕು. ನಮ್ಮ ದೇಶದಲ್ಲಿ ಮಾಡಲ್ಲ ಅಜ್ಜಿ. ಹೆಣ್ಮಕ್ಳ ಮೇಲೆ ರೇಪ್ ಆದ್ರೂ ಮಾಡಲ್ಲ, ಅವರು ಪ್ರಾಣಿಗಳ ಮೇಲೆ ರೇಪ್ ಆದ್ರೂ ಮಾಡಲ್ಲ. ಶೂಟ್ ಮಾಡಬೇಕು, ಅಂಥವ್ರನ್ನ ಬದುಕಬಾರ್ದು. ಶೂಟ್ ಮಾಡಬೇಕು, ಇರಬಾರ್ದು. ಎಷ್ಟೋ ಜನ ಹೆಣ್ಮಕ್ಳನ್ನ ಆ ಥರ ತುಂಬ ಮಾಡ್ತಾರೆ ಗಂಡಸರು. ಈಗ ಹಸುಗಳನ್ನು ಬಿಡ್ತಾ ಇಲ್ಲ. ಹಾಂ, ಸುಮ್ಮನೆ ಒಬ್ಬ ಪ್ರಿಯಾಗ ಓಡಾಡೋಕ್ಕಾಗಲ್ಲ ಹೆಣ್ಮಕ್ಳಿಗೆ. ನಮಗೆಲ್ಲ ಹೆದರಿಕೆ ಆಗುತ್ತೆ. ಹಾಂ, ಹೆದರಿಕೆ ಆಗುತ್ತೆ. ಆಟೋನಲ್ಲಿ ಒಬ್ಬರೇ ಹೋಗೋಕ್ಕಾಗಲ್ಲ, ಹೆದರಿಕೆ ಆಗುತ್ತೆ. ಇವ್ರು ಸರಿ ಇಲ್ಲ. ಇವಾಗ ಇವರು ಇದಾರಲ್ಲ, ಈ ಗೌರ್ಮೆಂಟು ಸರಿ ಇಲ್ಲ. ಗೌರ್ಮೆಂಟ್ ಸರಿ ಇದ್ದರೆ ಇದೆಲ್ಲ ಆಗಲ್ಲ. ಯಾರು ಚಿಂತೆ ಮಾಡ್ಕೊಳ್ಳಲ್ಲ. ಹಾಂ, ಅವ್ರ ಮನೆಗೆ ಹೆಣ್ಮಕ್ಳು ಇದ್ರೆ ತಾನೆ ಅವ್ರಿಗೆ ಚಿಂತೆ ಅಯ್ಯೋ ನಮ್ಮ ಮಕ್ಳ ಥರ ಅದೂ ಅಂತಾರೆ. ಅವ್ರ ಮನೆಗೆ ಹೆಣ್ಮಕ್ಳು ಇಲ್ಲ ಹಂಗೆ ಕಾಣುತ್ತೆ. ಗೌರ್ಮೆಂಟು ಫಸ್ಟು ಸರಿ ಇಲ್ಲ. ಬೇರೆ ಏನು ಹೇಳಬೇಕು? ಹಾಂ, ಹೆಣ್ಮಕ್ಳನ್ನ ಸರಿಯಾಗ ಭಯ ಜಾಸ್ತಿ ಆಗುತ್ತೆ. ಒಬ್ಬರೇ ಹೋಗೋಕೆ ಎಲ್ಲಿ ಹೋಗಿದ್ರು ಹೆಣ್ಮಕ್ಳಿಗೆ ಪಾದುಗಾಪು ಇಲ್ಲ. ಒಬ್ಬರೇ ಹೋಗೋಕ್ಕಾಗಲ್ಲ. ತಮಿಳ್ನಾಡಿಗೆ ಎಷ್ಟು ಚೆನ್ನಾಗಿ ಮಾಡ್ತಾರೆ ನೋಡು. ಹೆಣ್ಮಕ್ಳಿಗೆ ಅಷ್ಟು ಧೈರ್ಯವಾಗಿ ಹೋಗ್ತಾರೆ. ಇವಾಗ ತಮಿಳ್ನಾಡು ತುಂಬ ಚೆನ್ನಾಗಿ ಮಾಡ್ತಾರೆ. ಅದನ್ನ ನೋಡಿಬಿಟ್ಟು ಕೂಡ ಈ ಕರ್ನಾಟಕದಲ್ಲಿ ಮಾಡಲ್ಲ. ಸುಮ್ಮನೆ ಕರ್ನಾಟಕ ಅಂತ ಏನು ಮಾಡಲ್ಲ. ಹೆಣ್ಮಕ್ಳಿಗೆ ಏನಿಲ್ಲ. ಒಬ್ಬರೇ ಹೋಗೋಕ್ಕೆ ಭಯ. ಏನು ಮಾಡೋದು? ಒಬ್ಬರೇ ಹೋಗೋಕ್ಕೆ ಭಯ ಅಂತ ಯಾರ ಜೊತೆಗೆ ಹೋಗೋಕ್ಕಾಗಲ್ಲ. ಫ್ರೆಂಡ್ ಜೊತೆಗೆ ಹೋಗಿದ್ರೆ ಅವರು ಏನೋ ಒಳ್ಳೆಯವ್ರು ಇರ್ತಾರೆ, ಕೆಟ್ಟವ್ರು ಇರ್ತಾರೋ ಗೊತ್ತಿಲ್ಲ. ಅವ್ರ ಜೊತೆಗೆ ಅಯ್ಯೋ ಅವಳು ಸರಿ ಇಲ್ಲ, ಅವಳ ಜೊತೆಗೆ ಹೋಗ್ತಾಳೆ ನೋಡು, ಇವಳು ಹಂಗೆ ಆಗ್ತಾಯಿಲ್ಲ ಅಂತಾರೆ ಅಲ್ವಾ? ಅದಕ್ಕೆ ಗೌರ್ಮೆಂಟ್ ಸರಿ ಇಲ್ಲ. ಗೌರ್ಮೆಂಟು ಇದೆಲ್ಲ ತೆಗಿಬೇಕು. ಇದೆಲ್ಲ ಪಾದುಗಾಪು ಕೊಡಬೇಕು.
ಹೆಣ್ಮಕ್ಳಿಗೆ ಧೈರ್ಯವಾಗಿ ಇರಬೇಕು.